ಎಲ್ಲಿ ನೋಡಿದರಲ್ಲಿ ಅಂತರ್ಜಾತೀಯ ವಿವಾಹಗಳು, ಅನ್ಯ ಧರ್ಮೀಯರ ಸಹವಾಸ. ಕೇವಲ ಹಿಂದೂ ಧರ್ಮದೊಳಗಿನ ಅಂತರ್ಜಾತೀಯ ವಿವಾಹಗಳು ಮಾತ್ರ ಅಲ್ಲ, ಲವ್ ಜಿಹಾದ್ ಎಂಬ ಹೆಸರಿನೊಳಗೆ ಬೇರೆ ಧರ್ಮದವರು ರಕ್ತಪಾತ ಮಾಡಿ ಯುದ್ಧ ಮಾಡುವಂತಹ ಕಾಲ ಒಮ್ಮೆ ಆಗಿ ಹೋಯಿತು. ಅಲ್ಲಲ್ಲಿರುವ ದೇವಸ್ಥಾನಗಳನ್ನೆಲ್ಲ ಮುರಿಯೋದು, ಒಡೆಯೋದು, ಯುದ್ಧ ಆಡೋದು, ರುಂಡ ಕತ್ತರಿಸೋದು, ಬಲಾತ್ಕಾರದಿಂದ ಧರ್ಮಾಂತರ ಮಾಡುವುದು, ಮತಾಂತರ ಮಾಡುವುದು ಒಂದು ಯುಗದಲ್ಲಿ ಆಯಿತು, ಕೆಲವು ಶತಮಾನಗಳ ಹಿಂದೆ. ಈಗ ಪ್ರೀತಿಯನ್ನೇ ಅಸ್ತ್ರ ಮಾಡಿಕೊಂಡು ಪ್ರೀತಿ ಯುದ್ಧ ಅನ್ನುವ ಹೆಸರಿನಲ್ಲಿ ಬೇಕು ಅಂತ ಒಳ್ಳೆ ಏನೇನೇನೇನೇನೇನೂ ಇರೋದಿಲ್ಲ, ಹಣ ಇಲ್ಲ, ಕಾಸಿಲ್ಲ, ಒಳ್ಳೆ ವೇಷ ಹಾಕೊಳ್ಳೋದು. ಇದಕ್ಕೋಸ್ಕರನೇ ಅವರಿಗೆ ಹಣ ಬರ್ತದೆ ಪರದೇಶಗಳಿಂದ. ವೇಷ ಹಾಕಿಕೊಂಡು ಮೋಸ ಮಾಡಿ ನಮ್ಮ ಹಿಂದೂ ಧರ್ಮದ ಮಹಿಳೆಯರನ್ನ, ಯುವತಿಯರನ್ನ ಓಡಿಸಿಕೊಂಡು ಹೋಗಿ ಅವರನ್ನ ಮತಾಂತರ ಮಾಡಿ, ಧರ್ಮಾಂತರ ಮಾಡಿ ಕೈ ಬಿಟ್ಬಿಡೋದು. ಒಬ್ಬೊಬ್ಬರು ಹೀಗೆ 10 ಜನರನ್ನ ಮದುವೆ ಆಗ್ತಾರೆ.